ಪ್ರಯತ್ನ ಏನಾದತ್ತಿನ್ನ ಹಾ ಹಾ ಬೇಕಲ್ಲ ಪ್ರಯತ್ನ ಬೇಕಲ್ರಿ. ಏನು ಪ್ರಯತ್ನ ಮಾಡಿದ್ರಪ್ಪ ಅಲ್ಲಿ? ಮಾತರೆ ಏನಾಗ್ಯದ, ಹಾ ಹಾ ಆ ರಾಜ ಹೇಳ್ಯಾನ ನನ್ನ ಮಗಳಿಗೆ ನೋಡ್ಯಾನಂದ್ರ ಕಣ್ಣಿಲ್ಲ, ಹಾ ಕೇಳ್ಯಾನಂದ್ರ ಕಿವಿ ಇಲ್ಲ, ಕಿವಿ ಇಲ್ಲ, ನಡೆದೇನಂದ್ರ ಕಾಲಿಲ್ಲ, ಹೌದು, ಮುಟ್ಟೇನಂದ್ರ ಕೈ ಇಲ್ಲ ಹೌದ್ ಅತ್ ಹೇಳಿ ರಾಜ ಹೇಳ್ಯಾನ. ಹಾ ಹಾ ಕರೆ ಆದ್ರ ಅಬಸೋಲೇಶ್ವರನರ ಪ್ರಾರಬ್ಧದೊಳಗ ಚಂದುಳ್ಳಿ ಚೆಲುವೆ ಹೆಣ್ಣು ಮಗಳ ಲಗ್ನ ಆಗ್ಯಾದ. ಹೌದಪ್ಪ ಹೌದು. ಇದ್ರೊಳಗೆ ಇಲ್ಲಿ ಆದ್ರಿ ಪ್ರಯತ್ನ ಎಲ್ಲೈತು ಹೋಯಪ್ಪ? ಅವ್ರ ಅತ್ತಾರ ಇವತ್ತು ಏನು ಮಾತಾಡಿದ್ರು ಸಹಿತ ಇಸ್ಲಾಂ ಧರ್ಮದಾಗೆ ಮಾತಾಡ್ರಿ. ಹಾ ಹಾ ಯಾಕಂದ್ರ ಪೀರ್ ಸಾಬನ ಅನ್ನ ಉಂಡಿ ಒಂದ್ರ ಇವತ್ತು ಅದೇ ನಡಿಬೇಕಾಗ್ಯದ. ಅನ್ನದ್ರ ನಾ ತೀರಿಸಬೇಕಾಗ್ಯದ. ಅದಕ್ಕೆ ಹೇಳೋದದ ಮಾಳುವಣ್ಣ. ಏನಪ್ಪ ಮಾತಾ? ಈಗ ಹೇಳದಿನಿ ಏನತ್ರಿ? ಅನ್ನದ ಋಣ ತೀರಿಸಬೇಕಾಗ್ಯದ. ಹೌದು. ಹುಚ್ಚದಿನಿ ಯಾಕ್ರಿ? ಜಗತ್ತದೊಳಗ ಹಾ ಹಾ ಭೂಮಿ ಋಣ, ಹೌದು, ಅನ್ನದ ಋಣ, ಹೌದ್, ಹಡದ ತಾಯಿ ಋಣ ಯಾವ ನಿಂದನು ತೀರಿಸಲಿಕ್ಕೆ ಆಗಿಲ್ಲ, ಆಗುವುದು ಇಲ್ಲ. ಯಾಕ್ರಿ ಸರ? ಯಾಕಪ್ಪ ಅಂತಂದ್ರ ಮಾನ್ಯ ನಮ್ಮ ತಾಯಿನ ಕಾಶಿಗೆ ಹೋಗಿ ಇಲ್ಲಿ ಹೊತ್ಕೊಂಡವನ ಪೂರ್ತಿ ಕಾಶಿಗೆ ಹೋಗಿ ದರ್ಶನ ಮಾಡ್ಕೊಂಡು ಹೊಳ್ಳಿ ತಂದು ಇಳಿಸಿನ ಮನ್ಯಾಗ ಇಲ್ಲಿದಿಂದ ಹಾ ನಮ್ಮ ಊರದಂತ್ರ ಇದು ಸತ್ಯ ಅದ. ಋಣ ತೀರ್ಸಿಲ್ಲ ಅಲ್ಲಿ ತೀರಿಸಿ ಹೌದಲ್ಲ, ತೀರ್ಸಿಲ್ಲ. ಹಂಗಿರುದಿಲ್ಲ. ಹೆಂಗ್ರಿ? ಯಾಕಪ್ಪ ಅಂತಂದ್ರ ಹೇಳ್ರಲ್ಲ, ನೀ ಕಾಶಿಗೆ ಹೋಗಿ ಹೊತ್ತಕೊಂಡ ತಾಯಿನ ತಂದ ಹೊಳ್ಳಿ ನಿನ್ನ ಊರೊಳಗೆ ಇಳಿಸಿದಿ. ಹೌದು. ಅದ ಅಷ್ಟೇ ಅಲ್ಲ, ಹಾ ಹಾ ನೀ ಇಡೀ ಜಗತ್ತೇ ಹೊತ್ತಕೊಂಡ ತಾಯಿನ ಹೊತ್ತಕೊಂಡ ತಂದ ನಿನ್ನ ಊರೊಳಗ ನಿನ್ನ ಮನಿ ಒಳಗ ಹಾ 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 ಇರಿಸದ್ರ ನಿನ್ನ ಋಣ ತೀರಲ್ಲ. ಯಾಕ್ರಿ ಗೌಡ್ರ? ಕೇಳ ಮಾತ, ಹೇಳ್ರಲ್ಲ. ಒಂದು ಸತ್ಯದ ಮಾತು ಹೇಳಿ ವಿಷಯಕ್ಕೆ ಬರುದಾದ. ಹಾ ಹಾ ಹಡದ ತಾಯಿಗೆ ಹೌದ್ ಮಾಳು ಹೇಳಾನ ನೆನಪು ಬತ್ತು. ಏನ್ರಿ? ಕಾಶಿಗೆ ತಾಯಿನ ಕರ್ಕೊಂಡು ಹೋಗಿನ್ರಿ ಗೌಡ್ರ. ಹಾ ಹಾ ಕರ್ಕೊಂಡು ಹೋಗಿ ತಂದ ಮನ್ಯಾಗ ಇಳಿಸಿನಿ, ನನ್ನ ಋಣ ಮುಟ್ಟಿತು. ತಾಯಿದ್ ಮುಟ್ಟಿತು. ಹಂಗ ಇರುದಿಲ್ಲ. ಮತ್ ಹೆಂಗ್ರಿ? ನೀ ಕಾಶಿಗೆ ಹೋಗಿ ಕರ್ಕೊಂಡು ಬಂದಿದಿ ಅಟ್ಟೆ. ಹೌದು. ನೀ ಋಣ ಹೌದು. ಸ್ವಲ್ಪ ತಾಯಿ ಮನಸ್ಸು ಶಾಂತ ಆಗಬೇಕಾದ್ರ, ಹಾ 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 ಸ್ವಲ್ಪ ತಾಯಿ ಮನಸ್ಸು ಶಾಂತ ಆಗಬೇಕಾದ್ರ, ಹೌದು. ಆ ಹಡ್ದಿರ್ತಕ್ಕಂಥ ತಾಯಿ ಹೊಟ್ಟಿಗೆ ಮನಸ್ಸಿಗೆ ಆನಂದ ಆಗಬೇಕಾದ್ರ ಹೌದು. ಎಲ್ಲಾ ಮಕ್ಕಳು ಒಂದು ಕಾರ್ಯ ಮಾಡಬೇಕಾಗ್ಯದ. ಏನಪ್ಪ ಅದು ಕಾರ್ಯ? ಏನು ಇಲ್ಲ. ಹೇಳ್ರಲ್ಲ. ಹಡದ ತಾಯಿ ಕಣ್ಣಾಗ ನೀರು ಬರಬಾರದು ಒಂದು. ಒಂದೇ ಮಾತಾ? ಹಡದ ತಾಯಿ ಕಣ್ಣಾಗ ನೀರು ಬರಬಾರದು ಒಂದು. ಹೌದು. ಹೆಂಡ್ರ ಮುಂದೆ ತಾಯಿದೇರಿಗೆ ಮಕ್ಕಳು ಬೈಬಾರದು ಎರಡು. ಹೌದಪ್ಪ ಹೌದು. ಹೆಂಡ್ರ ಮುಂದ ಹಾ ಹಾ ಮಕ್ಕಳು ತಾಯಿದೇರಿಗೆ ಬೈಬಾರದು ಎರಡು. ಎರಡು. ಇವು ಎರಡು ಕೆಲಸ ಯಾವ ಮಗ ಮಾಡ್ತಾನ ಹೌದಾ? ಅವಾಗ ಜಗತ್ತದೊಳಗ ತಾಯಿ ಋಣ ಅಂತೂ ಮುಟ್ಟಲ್ಲ. ತಾಯಿ ಆತ್ಮಕ್ಕೆ ಸ್ವಲ್ಪ ಶಾಂತ ಆಗಿ ಹಡ್ದಿದ್ದಕ್ಕ ಸಾರ್ಥಕ ಆಯ್ತತೆ. ತಾಯಿ ಅಂದ್ಲಂದ್ರೆ ದೇವರು ನಿನಗ ಮೆಚ್ಚತಾನ ಅಷ್ಟೇ. ಹೌದಪ್ಪ ಹೌದಾ? ಅದಕ್ಕೆ ಇರ್ಲಿ. ಹೌದು. ಬಹಳ ಚಂದ ವಿಷಯಗಳನ್ನ ನಡೆದಾವ. ಹೌದು. ಅಬಸೋಲೇಶ್ವರನ ಮತ್ತ ಆಶಾದೇವಿ ತಾಯಿದ ಮದುವೆ ಆಗ್ಯದ. ನಮ್ಮ ಗುರೂಜಿ ಅವರು ತಂದು ಇಲ್ಲಿಗೆ ನಿಂದರ್ಸ್ಯಾರ. ಹೌದು. ಈಗ ಹಾ ಹಾ ಅವರು ಉದರದೊಳಗ ಹುಟ್ಟಿ ಬರುತ್ತಾನ ಹಾ ಹಾ ಮಗ ಮೈಬೂ ಶುಭಾನಿ. ಹೌದು. ಆಶಾದ್ವಿ ಮತ್ತ ಅಬಸೋಲೇಶ್ವರನ ಹೊಟ್ಟಿ ಒಳಗ ಹುಟ್ಟಿ ಬಂದವನಿ ಮಗ ಮೈಬೂ ಶುಭಾನಿ. ಹೌದಪ್ಪ ಹೌದು. ಸರ್ ಅವ್ರಿಗೆ ಎಲ್ಲಿಟ್ಟಾರ? ಎಲ್ಲಿ? ಹೊಟ್ಟ್ಯಾಗ ಇಟ್ಟಾರ. ಹೌದು. ಖರೆ ನಮ್ಮ ಸಂದಿಗೆ ಎಲ್ಲಿಗೆ ಬಂದಾನ ಮಗ ಮೈಬೂ ಶುಭಾನಿ ಹುಟ್ಟದ. ಹೌದಪ್ಪ ಹೌದು. ಹುಟ್ಟ್ಯಾನ ತಾಯಿ ಹಾ ಹಾ ಆಶಾದ್ವಿ ಹೇಳತ್ತಾಳ ಯಾರಿಗಿ? ಯಾರಿಗಪ್ಪ? ಮಗನಿಗಿ. ಹೌದು. ಯಪ್ಪ, ಓ ನಿಮ್ಮ ತಂದೆಯವರ ಸಂಸ್ಕೃತಿ ಬಹಳ ಒಳ್ಳೆಯದ. ಹೌದಪ್ಪ ಹೌದು. ಯಾರ್ದು? ನಿಮ್ಮ ತಂದಿದು. ನಿಮ್ಮ ತಂದೆಯವರ ಸಂಸ್ಕೃತಿ ಬಹಳ ಒಳ್ಳೆಯದ. ಹೌದು. ತಂದೆ ಜೋಡಿ ಹೋಗಿ ದಿನನಿತ್ಯ ನಮಾಜ್ ಮಾಡಿ ಬಾ. ಹೌದಪ್ಪ ಹೌದು. 5 ವರ್ಷನ ಮಗ ಮೈಬೂ ಶುಭಾನಿ ಹಾ ಹಾ ಏನ್ ಹೇಳ್ತಾನ? ತಾಯಿ ಮಾತಿಗೆ ಮಾನ್ಯತೆ ಕೊಟ್ಟು ಏನು ಅಬಸೋಲೇಶ್ವರರು ನಮಾಜ್ ಮುಗಿಸ್ಕೊಂಡು ಮನೆಗೆ ಬಂದರು. 5 ಹೊತ್ತು ನಮಾಜ್ ಮಾಡೋರು. ಹೌದಪ್ಪ ಹೌದು. ಅವಾಗ ಆಶಾದ್ವಿ ಹೇಳತ್ತಾಳ ಗಂಡಗ, ಏನತ್ತಪ್ಪ? ನಮ್ಮ ಧರ್ಮದೊಳಗ ನಮ್ಮ ಸಂಪ್ರದಾಯದೊಳಗ ಏನದ ಹಾ ಎಲ್ಲಾ ಮಗ ಮೈಬೂ ಶುಭಾನಿಗೆ ಹೌದು ನೀವು ಮಸೂತಿಗೆ ಕರ್ಕೊಂಡು ಹೋಗಿ ಕಲಿಸಬೇಕು. ಹೌದಪ್ಪ ಹೌದು. ಯಾಕಲ್ದಂದ್ರ ಅಬಸೋಲೇಶ್ವರರು ಹಾ ಹಾ ನಾಳೆದಿಂದ
ಹೌದು ಕರ್ಕೊಂಡು ಹೋಗ್ರಿ. ಹೌದಪ್ಪ ಹೌದು. ಆಯ್ತು, ತಂದಿ ಮುಂದೆ ಹೊಂಟ. ಹೌದು ಮಗ ಮೈಬೂಷುಬಾನಿ ಹಿಂದ ತಂದಿ ಬೆನ್ ಹತ್ತದ. ಹೌದು ಮಗ ಹೋಗುದು, ತಾಯಿ ಬಾಕಲ್ದಾಗ ನಿತ್ತು ನೋಡತ್ತಾಳ. ಮೈಬೂಷುಬಾನಿ ಸಣ್ಣ ಕಂದ, ಹೌದು ತಂದಿ ಬೆನ್ ಹತ್ತಿ ಹೊಂಟಾನ. ಹೌದು ಆನಂದ ಆಗ್ಯಾದ. ಅವಾಗ ತಾಯಿ ಆಶಾದ್ಬಿಗೆ ಆನಂದ ಆಗ್ಯಾದ. ಹೌದಪ್ಪ ಹೌದು. ಏನು ಅಬಸೋಲೆ ಶರಣರು ಮುಂದೆ ಹೋದ್ರು. ಹಾ ಹಾ ಹೋಗುವಂತ ಹಾದಿ ಒಳಗ ಏನಾಯ್ತ್ರಿ? ಸ್ಮಶಾನ ಭೂಮಿ. ಇಸ್ಲಾಮದೊಳಗ ಅದಕ್ಕೆ ಕಬರಸ್ಥಾನ ಅಂತ ಕರೀತಾರ. ಹೌದಪ್ಪ ಹೌದು. ಏನು ಮೈಬೂಷುಬಾನಿ ಹೌದು ತಂದಿ ಅಬಸೋಲೆ ಶರಣರು ಹೋದ್ರು. ಹೌದ್ರಿಪ್ಪ. ಮೈಬೂಷುಬಾನಿ ಅದೇ ಹಾದಿ ಹಿಡಿದು ಹೋಗಬೇಕಾದ್ರ ಕಬರಸ್ಥಾನ ಅಂದ್ರ ರುದ್ರ ಭೂಮಿ ಮ್ಯಾಗ ಅವರ ಕಣ್ಣು ಬಿತ್ತು. ಹೌದಪ್ಪ ಹೌದು. ತಂದಿ ಹೋಗಿ ಮಸೂತಿ ಒಳಗ ನಮಾಜ್ ಮಾಡ್ಲಕತ್ತ. ಹೌದು ಮೈಬೂಷುಬಾನಿ ಕಬರಸ್ಥಾನದಾಗ ಹೋದ. ಹೌದು ಸುತ್ತೆಲ್ಲ ತಿರುಗಿ ನೋಡ್ತಾನ. ಹಾ ಹಾ ನೋಡೋದರೊಳಗ ಎಲ್ಲ ಸತ್ತಿರ್ತಕ್ಕಂತ ಹಾ ಹಾ ಪ್ರತಿಯೊಬ್ಬರ ಅಲ್ಲಿ ಏನು ಕಾಣತಾವ? ಮೈಬೂಷುಬಾನಿಗೆ ಶರೀರ ಘೋರಿಗೋಳೆ ಕಾಣ್ತಾವ. ಹೌದಪ್ಪ ಹೌದು. ಅವ ಅಂದ, ಏನತ್ತಪ್ಪ? ನಾ ನಮಾಜ್ ಮಾಡ್ಲಕ್ಕಿದು ಸೂಕ್ತ ಜಾಗ. ಹಾ 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 ಸೂಕ್ತ ಅಲ್ಲಿ ಜಾಗ. ಶರಣ ಮೈಬೂಷುಬಾನಿ ಏನು ಮಾಡ್ಲಕತ್ತ? ಏನಿಪ್ಪ? ಏನು ಘೋರಿ ಒಳಗ ಸತ್ತ ಮಂದಿಗಿರ್ತಕ್ಕಂಥ ಆತ್ಮಗಳನ್ನು ಎಬ್ಬಿಸಿ ಮಗ ಮೈಬೂಷುಬಾನಿ ನಮಾಜ್ ಮಾಡ್ಲಕ್ ಹಚ್ಚದ. ಎಂತ ಶರಣ ಈ ಭೂಮಿ ಮ್ಯಾಗ ಇಸ್ಲಾಂ ಧರ್ಮದಾಗ ಹುಟ್ಟದ. ಹೌದಪ್ಪ ಹೌದು. ಹಿಂಗ ಎಷ್ಟೋ ದಿನ ನಡೀತು. ತಂದಿ ಮುಂದೆ ಹೋಗಾವ, ಮಗ ಆದ್ರ ಹೊಳ್ಳಿ ನೋಡಾವಲ್ಲ. ಮಗ ಬಂದಾನಿ ಏನಿಲ್ಲ ಅಂತೇಳಿ ಹೌದು. ಮಗ ಮನೆಗೆ ಅದಾನತ್ತೆ ಹೇಳಿ ಅಬಸೋಲೆ ಶರಣರು ದಿನನಿತ್ಯ ಹೋಗುದು ಬರೀದು ನಡೀತು. ಹೌದ್ರಿಪ್ಪ ಹೌದು. ಹಿಂಗ 5-6 ತಿಂಗಳ ಕಳಿತು. ನಡೀತು. ಅವಾಗ ಆಶಾದ್ವಿ ಗಂಡಗ ಕೇಳತ್ತಾಳ, ಏನತ್ತಪ್ಪ? ಅಲ್ರಿ 6 ತಿಂಗಳ ಹೊತ್ತಾಯ್ತು, ಹೌದು ಪ್ರತಿನಿತ್ಯ ನಮ್ಮ ಮಗ ಮೈಬೂಷುಬಾನಿ ನಿಮ್ಮ ಸಂಗಾಟ ಬರ್ತಾನ. ಹೌದ್. ಕರೆ ಏನ ಕಲಿಸಿರಿ? ಹಾ 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 ಅವಾಗ ಅಬಸೋಲೆ ಶರಣರಿಗೆ ಮುಗುಲ್ ಹರದ ಮೈ ಮ್ಯಾಗ ಬಿದ್ದಂಗಾಯ್ತು. ಹೌದಪ್ಪ ಹೌದು. ಪ್ರತಿನಿತ್ಯ 5 ಹೊತ್ತು ನಮಾಜಿಗೆ ಹೋಗ್ತೀನಿ, 5 ಹೊತ್ತನು ಸಹಿತ ನನ್ನ ಮಗ ನನ್ನ ಸಂಗಾಟ ಬರ್ತಾನಂತ ನನ್ನ ಮಡದಿ ಹೇಳಕತ್ತಾಳ. ಹಾ ಹಾ ಕರೆ ಒಂದು ದಿನಾನು ನನ್ನ ಮಗ ನನ್ನ ಸಂಗಾಟ ಮಸೂತಿಗೆ ಬಂದಿಲ್ಲ. ಹೌದಪ್ಪ ಹೌದು. ಹಂಗಾದ್ರ ನನ್ನ ಮಗ ಎಲ್ಲಿ ಹೋತಾನ ಅನ್ನುವಂತ ಒಂದು ಕೊರಗ ಹಾ ಹಾ ತಂದಿ ಅಬಸೋಲೆ ಶರಣಗ ಕಾಡ್ತು. ಹೌದಪ್ಪ ಹೌದು. ಚಿಂತೆ ಹತ್ತು. ಅವಾಗ ಮಡದಿಗೆ ಹೇಳತ್ತಾನ ಅಬಸೋಲೆ ಶರಣ, ಏನತ್ತಪ್ಪ? ಆಶಾದ್ಬಿ, ಓ ನೋಡು ಆಶಾದ್ಬಿ, ಹೌದು ಇವತ್ತು ಪ್ರತಿನಿತ್ಯ ನಾ ಹೆಂಗ ಹೋಗ್ತೀನಿ ಹಂಗ ಹೌದು ನಮಾಜಕ್ಕೆ ಹೋಗ್ತೀನಿ. ಹೌದಪ್ಪ. ಅವ ನನ್ನ ಹಿಂದೆ ಬರ್ತಾನಂತ ಹೇಳ್ತಿಯಲ್ಲ, ಹೌದು ಮೈಬೂಷುಬಾನಿ ಯಕಾಡಿ ಹೋಗ್ತಾನ, ನಿನ್ನ ಲಕ್ಷ್ಯ ಮಗನ ಮ್ಯಾಗಿರ್ಲಿ ಅಂತ. ಹೌದಪ್ಪ ಹೌದು. ತಂದಿ ಮುಂದೆ ಹೊಂಟ ಅಬಸೋಲೆ ಶರಣ ಮಗ ಹಿಂದ ಬೆನ್ನ ಹತ್ತದ. ಹೌದಪ್ಪ ಹೌದು. ಮಗನ ಹಿಂದ ತಾಯಿ ಬೆನ್ನ ಹತ್ತದ್ಲು. ಹತ್ತಿದಳು. ಅಬಸೋಲೆ ಶರಣರು ಹಾ ಹಾ ಮಸೀದಿ ಹಾದಿ ಹಿಡಿದು ಸೀದಾ ಹೋದ್ರು. ಹೌದು. ಮಗ ಏನು ಮಾಡದ? ಸ್ಮಶಾನದಾಗ ಹೊಳದ. ಹೌದಪ್ಪ ಹೌದು. ತಾಯಿ ಗಾಬರಿ ಆದಳು. ಹೌದು ಆಗಿ. ಸಣ್ಣ ಮಗ ಹೌದು ಸ್ಮಶಾನದಾಗ ಹೋದ. ಹೌದು. ಏನು ಮಾಡತ್ತಾನಂತ ಹೋಗಿ ನೋಡುದ್ರಾಗ ಹಾ, ಹಾ. ಸತ್ತಿರ್ತಕ್ಕಂಥ ಎಲ್ಲಾ ಆತ್ಮಗಳಿಗೆ ಎಬ್ಬಸಿ ಮಗ ನಮಾಜ ಮಾಡ್ಲಕ್ ಹಚ್ಚಿರ್ತಕ್ಕಂಥದ ತಾಯಿ ನೋಡಿ ಧನ್ಯ 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 ಆಗಿ ನಿತ್ತಳು. ಹೌದಪ್ಪ ಹೌದು. ಆಶಾದ್ವಿ ಅಣ್ಣ ಸತ್ತು 6 ತಿಂಗಳಾಗಿತ್ತು. ಹೌದು. ಆ ಎಲ್ಲಾ ಆತ್ಮದೊಳಗ ಆಶಾದ್ವಿ ಅಣ್ಣನ ಆತ್ಮನ ಎದ್ದ ನಮಾಜ ಮಾಡ್ತಿತ್ತು. ಅಣ್ಣಗ ನೋಡಿ ತಾಯಿ ಕಣ್ಣೀರ್ ಹಾಕದು. ಹೌದಪ್ಪ ಹೌದು. ತಾಯಿ ಬಂದಿರ್ತಕ್ಕಂಥ ತ್ರಿಕಾಲ ಜ್ಞಾನಿ ಮೈಬೂಷುಬಾನಿಗೆ ಗೊತ್ತಾಯ್ತು. ಹೋಗಿ ಬಾಕಲ ಏನು ಹಾ ಹಾ ರುದ್ರ ಭೂಮಿ ಬಾಕಲ ಮುಂದೆ ನಿಂತ ತಾಯಿಗೆ ಹೇಳತ್ತಾನೆ, ಯವ್ವ ಹಾ ಹಾ ಕಣ್ಣೀರ್ ಹಾಕಲಕ್ಕೆ ಹೋಗಬೇಡ, ಹೌದು ಏನಿದು ಬಂದಿದಿ, ಹೌದು. ಇನ್ನೊಂದು ಸರಿ ಹಾ ಹಾ ಈ ಸ್ಮಶಾನ ಭೂಮಿ ಕಡೆ ನೀ ಬರಬೇಡ ಅಂತ ತಾಯಿಗೆ ಹೇಳದ. ಹೌದಪ್ಪ ಹೌದು. ಅವಾಗ ಹಾ ಹಾ ಮಗನ ಕರ್ಕೊಂಡ ತಾಯಿ ಮನೆಗೆ ಹೋದಳು. ಹೌದು. ಒಂದು 3 ತಿಂಗಳ ಹೊತ್ತು ಹೋಯ್ತು. ಹೋಯ್ತು. ಅವಾಗ ಹೆಂಗೋ ಆಶಾದ್ವಿಗೆ ಗೊತ್ತಿತ್ತು ಮಗ ಮೈಬೂಷುಬಾನಿ ಸ್ಮಶಾನದಾಗ ಹೌದು. ಎಲ್ಲಾ ಆತ್ಮಗಳಿಗೆ ಬಸಿ ನಮಾಜ ಮಾಡ್ಲಕ್ ಹತ್ತಾನ. ಇನ್ನೊಂದು ಸರಿ ಹೋಗಿ ನನ್ನ ಅಣ್ಣನ ಮಾರಿ ನಾ ನೋಡಿ ಬಂದ್ರೈತತೆ ತಿಳ್ಕೊಂಡು ಮತ್ತೆ ಬಂದಳು ಅದೇ ಸ್ಮಶಾನ ಭೂಮಿ. ಹೌದಪ್ಪ ಹೌದು. ಬಂದು ಬರೋದ್ರಾಗ ಹಾ ಹಾ ಮಗ ಮೈಬೂಷುಬಾನಿ ಹೌದು ಎಲ್ಲ ಆತ್ಮಗಳಿಗೆ ಎಬ್ಬಿಸಿ ನಮಾಜ ಮಾಡ್ಲಕ್ ಹಚ್ಚಿದ್ದ. ಅವಾಗ ಆಶಾದ್ವಿ ಬಂದ ಅಣ್ಣನ ಮಾರಿ ನೋಡಿ ಕಣ್ಣೀರ್ ಹಾಕತಾಳ. ಹೌದಪ್ಪ. ತಾಯಿ ಬಂದಿರ್ತಕ್ಕಂಥದ್ದು ಮತ್ತ ಮಗನಿಗೆ ಗೊತ್ತಾಯ್ತು. ಹೇಳತ್ತಾನೇವಾ, ಹಾ ಹಾ 2 ಸರಿ ಹೇಳಿನಿ, ಹೌದು. ಇನ್ನೊಂದು ಸರಿ ಈ ಕಾಡಿ ಬರಬೇಡ, ಬರಬೇಡ, ನೋಡು ನಿನಗ ಕೈ ಮುಗಿದು ಹೇಳ್ತಾನಂತೆ ವಿನಂತಿ ಮಾಡಿಕೊಂಡು ತಾಯಿಗೆ ಕೇಳದ. ಹೌದಪ್ಪ ಹೌದು. ಅವಾಗ ಹಾ ಹಾ ಆಯ್ತತ್ತೆ ತಿಳ್ಕೊಂಡು ತಾಯಿ ಮಗನಿಗೆ ಕರ್ಕೊಂಡು ಮತ್ತ ಮನೆಗೆ ಹೋದಳು. ಹೋಗಿ ಮತ್ತ 6 ತಿಂಗಳು ಹೋಯ್ತ್ರಿ. ಹೌದು. ಸ್ವಲ್ಪ ಅವ್ರಿಗೆ ಗಪ್ ಕುಂದ್ರಸ್ರಿ, ಶಾಂತ ಮನೆಗೆ ಕಳಿಸ್ಬಿಡ್ರಿ ಅವ್ರನ್ನ.
6 ತಿಂಗಳು ಹೊತ್ತಾಯ್ತು. ಹೌದು ಮತ್ತ ಆಶಾದೇವಿಗೆ ಅಣ್ಣನ ನೆಪ್ಪಾಯ್ತು. ಹೌದಪ್ಪ ಹೌದು. ಹ್ಯಾಂಗೂ ಮಗ ಎಬ್ಬಿಸಿ ನಮಾಜ್ ಮಾಡ್ತಾನ, ಸಣ್ಣ ಮಗ ಬರಬಾರ್ದತ್ ಹೇಳಿ ನವಯನ ಮಾಡಂಗದಾನ. ಹೋಗಿ ಅಣ್ಣನ ಮಾರಿ ನೋಡಿ ಬಂದ್ರೈತತ್ತೆ ತಿಳ್ಕೊಂಡು 3ನೇ ಸರಿ ಆಶಾದೇವಿ ಸ್ಮಶಾನ ಭೂಮಿಗೆ ಬರ್ತಾಳ. ಹೌದಾ ಮಗ ಮೈಬೂ ಶುಭಾನಿ ಎಲ್ಲಾರಿಗೆ ಎಬ್ಬಿಸಿ ನಮಾಜ್ ಮಾಡ್ಲಕ್ಕ ಹಚ್ಚಿದ್ದ. ಹೌದಪ್ಪ ಹೌದಾ. ತಾಯಿ ಬಂದಿರ್ತಕ್ಕಂಥದ್ದು ಮಗನಿಗೆ ಗೊತ್ತಾಯ್ತು, ಶೆಟ್ಟಿಗೆ ಏರ್ದ. ಸಿಟ್ಟಿಗೆ ಬಂದು ಏನ್ ಮಾಡಿದ? ಶೆಟ್ಟಿಗೆ ಬಂದು ಅವಸರ ಮಾಡಿ ಬಂದ ತಾಯಿಗೆ ಹೇಳ್ತಾನ, ಏನತ್ತಪ್ಪ ಯವಾ ಓ 1 ಸರಿ ಹೇಳಿದೆ, 2 ಸರಿ ಹೇಳಿದೆ, ಹೌದು ಮಾತು ಕೇಳಿಲ್ಲ. ಹೌದು ಇನಿ ಭೂಮಿ ತೆಲಿ ಮ್ಯಾಗ ಹಾ ನೋಡ್ರಿ ಮೈಬೂಶ್ವಾನಿ ತಾಯಿಗೆ ಹೇಳಕತ್ತಾನ ಮಾತ, ಭೂಮಿ ತೆಲಿ ಮ್ಯಾಲ ಬಹಳ ಎಚ್ಚರ್ಲಿ ಕೇಳ್ರಿ ಇದು. ಹೌದಾ ಈ ಭೂಮಿ ತೆಲಿ ಮ್ಯಾಗ ಹೌದಾ ಸೂರ್ಯ ಚಂದ್ರ ಇರುವರಿಗೆ, ನೆಲವೊಂದ ಗಂಗೆ ಹರಿವರಿಗೆ, ಪಾರೊಂದು ಪೋರಿ ಈ ಭೂಮಿ ತೆಲಿ ಮ್ಯಾಗ ಜೀವಂತವಾಗಿ ಇರುವರಿಗೇನು ಯಾವ ಇಸ್ಲಾಂ ಧರ್ಮದ ಯಾವ ಹೆಣ್ಣು ಮಕ್ಕಳು ಈ ಕಬರಸ್ಥಾನಕ್ಕೆ ಬರ್ಲಾರ್ದಂಗ ಶ್ರಾಪ ಕೊಟ್ಟವ ಯಾರ ಇದ್ರ ಅದು ಮಗ ಮೈಬೂ ಸುಬಾನಿ ಶ್ರಾಪ ಕೊಟ್ಟಾನ. ಇಸ್ಲಾಂ ಧರ್ಮದ ಹೆಣ್ಣು ಮಕ್ಕಳು ಯಾರೋನು ಏನಾದ್ರೂ ಸ್ಮಶಾನ ಭೂಮಿಗೆ ಹೋಗಲ್ಲ. ಹೌದಪ್ಪ ಹೌದು. ರಾಹುಲ್ ಮಾಸ್ತರ ನಡೆದಿರ್ತಕ್ಕಂಥದ್ದು ಹೇಳು, ಜನಕ್ಕೆ ಗೊತ್ತಿದ್ದಿದ್ದು ಹೇಳು. ಇದು ಕುಸ್ತಿ. ಹೌದು ಇದು ಜಂಗಿ ನಿಕಾಲಿ ಕುಸ್ತಿ. ಇದು ಕುಸ್ತಿ, ಇದು ವಿಷಯ. ಹೌದು ಹಣೆ ಬರದಾಗ ಏನ ಬರದಿರುತ್ತದ ಅದು ಯಾವನಿಂದನೂ ತಪ್ಸಕ ತಾಯಿ ತಂದಿ ಪ್ರಯತ್ನ ಏನಿತ್ರಿ, ಮಗನಿಗೆ ಮಸೂತಿ ಒಳಗ ಒಯ್ದು ಕಲಿಸಬೇಕನ್ನಾದಿತ್ತು. ಹೌದು ಆದ್ರ ಪ್ರಾರಬ್ಧ ಕೇಳಿಲ್ಲ, ಏನು ಮಾಡ್ತು ಸ್ಮಶಾನ ಭೂಮಿಯಾಗ ಒಯ್ದು ಹೌದಾ ವಿದ್ಯಾ ಕಲೀಲಾಕ ಹಚ್ಚತು. ಹೌದಪ್ಪ ಹೌದು. ಬರ್ರಿ ಬರ್ರಿ. ಅದಕ್ಕ ಹೌದಾ ಜಗತ್ತದೊಳಗ ಹೌದಾ ಬಾರೋಣ ನಾಸ್ತಿ ಎದ್ ಬಾ ಬಾ ನಾ ಏನ್ ಮಾಡ್ತಾನೆ ನಾನು ಹುಂಜನು ಹುಂಜಿದ್ರೆ ಚೂರಿ ಹಾಕ್ತಾನವ ನಿನಗ. ಅಲ್ಲಿ ಎಲ್ಲಿ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಟೂಸಿಗೋ ವಿಷಯ ಕೇಳಿ 101 ರೂಪಾಯಿ ಕೊಟ್ರವ್ರು. ಯಾವ ನಮ್ಮ ಅಕ್ಕನ ಸ್ವರೂಪಿಯಾಗಿರ್ತಕ್ಕಂಥವ್ರು ಹೌದಾ ಮಮತಾಜ್ ಕುತ್ತುಬ್ ನದಾಪ ಹೌದು ಇಸ್ಲಾಂ ಧರ್ಮದ ಹೆಣ್ಣು ಮಕ್ಕಳು ಯಾಕೆ ಕಬ್ರಸ್ಥಾನಕ್ಕೆ ಹೋಗುದಿಲ್ಲ ಅನ್ನುವಂತ ಒಂದು ವಿಷಯವನ್ನ ಕೇಳಿ ಹೌದಾ ಮಮತಾಜ್ ಅಕ್ಕ ಕುತ್ತುಬ ಹೌದು ನದಾಪ ಸಾಕಿನ ಮಾವಿನ ಹೊಂಡ ಗ್ರಾಮದ ನಮ್ಮ ಅಕ್ಕಂದಿರಾದವರು ಕೂಡ ಇವತ್ತು ಬೂದ್ಯಾಳ ಸಂಘಕ್ಕೆ ಹೋಗಿ ಮುಟ್ಲೆ ತಿಳ್ಕೊಂಡು 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ. ಅಂತ ಅಕ್ಕಂದಿರ ಆಶೀರ್ವಾದ ಇಂಥ ತಾಯ್ದಿರ ಆಶೀರ್ವಾದ ಸದಾ ಈ ಸಂಘದ ಮ್ಯಾಗೆಲ್ಲ ತಿಳ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ಸ್ವೀಕಾರ ಮಾಡ್ತೀನಿ. ತಮ್ಮೆಲ್ಲರ ಕಡೆಯಿಂದ ನಮ್ಮ ಅಕ್ಕಾಜಿ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ತಾವೆಲ್ಲರ ಅಭಿನಂದಿಸಬೇಕ್ರಿ. ಹೌದಪ್ಪ ಹೌದು. ವಿಷಯ ತಿಳಿತವ್ರಿಗೆ ತಿಳಿದಾಗ 101 ರೂಪಾಯಿ ಕೊಟ್ರವ್ರು. ಅವ್ರಿಗೆ ತಿಳಿದ ನಿನಗೆ ತಿಳಿದಿಲ್ಲಲ್ಲ. ನಾ ಬಾಳ ಶಾನೆ ಹೇಳ ಹೌದಿಲ್ಲ. ಹೌದು ಅದಕ್ಕೆ ಇರ್ಲಿ. ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ನಡೆದಾವ. ಅತಿ ಮಾತಾಡಿ ಹೌದು ದೈವಕ್ಕೆ ವಜ್ಜಾಗೋದು ಬೇಡ. ಹೌದು ಯಥಾ ಪ್ರಕಾರ 4 ನುಡಿ ಸತ್ಯ ಸುಂದರವಾದಂತ ಚಾಲ ಹಾಡಿ ಹೌದಾ ಮತ್ತ ನಮ್ಮ ಅವ್ರಿಗೆ ಒಂದು ಪಾಳೆ ಕೊಡೋಣ್ರಿ, ಯಾಕಂದ್ರೆ ದಾರಿ ಬಹಳ ದೂರ ಅದಾವ್ರಿ. ಹಂಗ ಮಾಡ್ಬೇಡ್ರಿ. ಸಣ್ಣ ಪಾಳೆ ಸಣ್ಣ ಅಲ್ಲಕ್ ಬರಲ್ರಿ. ಇಲ್ರಿ ಮನ್ಯಾಗ ನಮ್ಮ ಎಮ್ಮಿ ಒಂದು ಹಿಂಡದೈತಿ, ನಮ್ಮ ಹೆಂಡತಿ ಹಿಂಡ ಅಲ್ರಿ, ನನಗ ಹೆಂಡತ ಸುಳಿ ಮುಖಂದೊಂದು ನಿನ್ನ ಪ್ಯಾಂಟಂಗಿ ಹಾಕೊಂಡು ಹಿಂಡತ್ತೇಳಿ ಇವತ್ತ ಒದತೈತಿ. ಅದು ಬಿಳಿ ಎಮ್ಮೆ ಐತಿ ನಮ್ಮದು ಒಂದು ಕರ ಬಿಟ್ಬಿಟ್ಟು ನಾವು ಸುಮ್ಮ